ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಶಾಸ್ತ್ರೀಯ ಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಗಣೇಶನ ಜನನ ಮತ್ತು ಆತನ ಲೀಲೆಗಳು. ಈ ನಮ್ಮ ಗಣೇಶನ ಜನನ ಇಲ್ಲಿ ಸ್ವಾರಸ್ಯಕರ ರೀತಿಯಲ್ಲಿ ಆಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸ್ನೇಹಿತರೆ, ಗಣೇಶನಿಗೆ ಹಲವು ನಾಮಗಳಿಂದ ನಾವು ಕರಿತೀವಿ. ಆದರೆ ಆತನು ಸರ್ವಶಕ್ತ ಮತ್ತು ಅಧಿದೇವತೆಯಾಗಿ ಆತನನ್ನು ಪೂಜಿಸ್ತೇವೆ. ಅಂದರೆ ಆತನು ಮೊಟ್ಟ ಮೊದಲನಾಗಿ ದೇವರ ಅಥವಾ ದಾನವರ ಸಾಲಿನಲ್ಲಿ ನಿಲ್ತಾನಂತ ನಾವಿಲ್ಲಿ ಹೇಳಬಹುದು. ಆದ್ದರಿಂದ ಸರ್ವಶ್ರೇಷ್ಠವಾಗಿ ಆದ್ಯ ಪೂಜೆ ಅಂದರೆ ಮೊದಲನೇ ಪೂಜೆ ಆತನಿಗೆ ಸಲ್ಲಬೇಕು. ಇಲ್ಲಿ ನಾವು ಮೊದಲು ಗಣೇಶನ ಜನನ ಯಾವ ರೀತಿ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ಕಥೆಯನ್ನು ಸರಳ ರೂಪದಲ್ಲಿ ನೋಡೋದಾದರೆ, ಪಾರ್ವತಿ ದೇವಿಯು ಮಕ್ಕಳಿಗಾಗಿ ಹಂಬಲಿಸ್ತಾ ಇರ್ತಾಳೆ ಮತ್ತು ತನ್ನಂತೆ ಹೋಲುವ ತನ್ನ ಮೈಯ ಒಂದು ಶ್ರೇಷ್ಠವಾದ ಗಂಧದಿಂದ ಒಂದು ಬಾಲಕನನ್ನು ರಚಿಸುತ್ತಾಳೆ ಮತ್ತು ತನ್ನ ತಪೋಶಕ್ತಿಯಿಂದ ಆ ಬಾಲಕನಿಗೆ ಜೀವವನ್ನು ತುಂಬುತ್ತಾಳೆ. ಆ ಬಾಲಕನು ತಪೋಶಕ್ತಿಯಿಂದ ಉಮಾ ನಂದನ ಎಂಬ ಹೆಸರಿನಿಂದ ಜನ್ಮವನ್ನು ಪಡೆಯುತ್ತಾನೆ. ನಂತರ ತನ್ನ ತಪೋಶಕ್ತಿಯಿಂದ ಹುಟ್ಟಿದಂತಹ ಮಗನನ್ನು ಪಾರ್ವತಿ ದೇವಿಯು ಅತಿ ಆನಂದದಿಂದ ಪ್ರೀತಿಸುತ್ತಾಳೆ, ಪೂಜಿಸುತ್ತಾಳೆ ಮತ್ತು ಆರಾಧಿಸುತ್ತಾಳೆ. ಅಂದರೆ ಮಕ್ಕಳು ಯಾರಿಗೆಲ್ಲ ಪ್ರಿಯವಿಲ್ಲ, ಅಂಥ ಮಕ್ಕಳನ್ನು ಪಡೆಯುವುದೇ ಒಂದು ಜನ್ಮದಲ್ಲಿ ಪುಣ್ಯವಾದಂಥ ಕೆಲಸ. ಅದರಿಂದ ಮಕ್ಕಳಿಲ್ಲದೆ ಮುಕ್ತಿ ಇಲ್ಲ ಮತ್ತು ಮಕ್ಕಳು ಪಡೆದವರು ಸ್ವರ್ಗವನ್ನೇ ಸೇರುತ್ತಾರೆ ಎಂಬುದು ಇಲ್ಲಿ ಹೇಳುವಂಥ ವಿಷಯವಾಗಿದೆ. ಅತಿ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸುತ್ತಾ ಆ ಉಮಾನಂದನನ್ನು ಪಾರ್ವತಿಯು ಅತಿ ಮುದ್ದಿನಿಂದ ನೋಡಿಕೊಳ್ಳುತ್ತಾ ಇರುತ್ತಾಳೆ. ಒಂದು ದಿವಸ ಒಂದು ಯಜ್ಞ ಕಾರ್ಯವನ್ನು ಮಾಡಬೇಕೆಂದು ಹಂಬಲಿಸಿದಾಗ ಅದಕ್ಕಾಗಿ ಪಾರ್ವತಿ ದೇವಿಯು ಉಮಾನಂದನಿಗೆ ಕರೆದು ಹೇಳುತ್ತಾಳೆ, ವತ್ಸ, ಇಂದು ನಾನು ದೇವರ ಪೂಜೆಗೆಂದು ಕುಳಿತುಕೊಳ್ಳುತ್ತೇನೆ. ಯಾವುದೇ ಅಡ್ಡಿ ಆತಂಕ ಬರದ ಹಾಗೆ ನೀನು ನನಗೆ ರಕ್ಷಣೆಯನ್ನು ನೀಡಬೇಕೆಂದು ಆತನಿಗೆ ಒಂದು ನಂದಿ ಕೋಲನ್ನು ಕೊಟ್ಟು ಆತನನ್ನು ದ್ವಾರದ ಬಳಿ ನಿಲ್ಲಿಸುತ್ತಾಳೆ ಮತ್ತು ತಾಯಿಯ ಆಜ್ಞೆಯಂತೆ ಆ ಉಮಾನಂದನ ಆಕೆಗೆ ರಕ್ಷಣೆಯನ್ನು ನೀಡಲು ಮುಂದಾಗುತ್ತಾನೆ. ಇಲ್ಲಿ ಶಿವನು ತನ್ನ ಸೈನ್ಯ ಒಳಗೊಂಡು ಎಲ್ಲ ಸ್ಥಳವನ್ನು ಸಂಚರಿಸುತ್ತಾ ಪಾರ್ವತಿ ಹತ್ತಿರ ಬರುತ್ತಾನೆ ಮತ್ತು ಅವಳನ್ನು ಭೇಟಿಯಾಗಲು ಮುಂದಾಗುತ್ತಾನೆ. ಆದರೆ ತಾಯಿಯ ಆಜ್ಞೆಯನ್ನು ಪಾಲಿಸುತ್ತಿರುವ ಉಮಾನಂದನ ಶಿವನನ್ನು ಪಾರ್ವತಿಯನ್ನು ಭೇಟಿಯಾಗಲು ಬಿಡುವುದಿಲ್ಲ. ಕಾರಣವೇನೆಂದರೆ ಶಿವನು ಯಾರು, ಆತನ ಮಹತ್ವ ಮತ್ತು ಆತನ ಇಲ್ಲಿ ಪ್ರಭಾವ ಏನೆಂಬುದನ್ನು ಉಮಾನಂದನ ಅರಿತಿರುವುದಿಲ್ಲ ಮತ್ತು ಆತನು ಯಾರು, ಆತನ ಸಂಬಂಧವೇನೆಂಬುದನ್ನು ಇಲ್ಲಿ ಉಮಾನಂದನಿಗೆ ತಾಯಿಯು ತಿಳಿಸಿರುವುದಿಲ್ಲ. ತದನಂತರ ಸ್ವಲ್ಪ ಸಮಯವರೆಗೆ ಶಿವ ಮತ್ತು ಉಮಾನಂದನ ನಡುವೆ ವಾಗ್ವಾದಗಳು ನಡೆಯುತ್ತವೆ ಮತ್ತು ತಾಯಿಯನ್ನು ನೋಡಲು ಪತಿಯಾದಂಥ ಶಿವನಿಗೆ ಉಮಾನಂದನ ಬಿಡುವುದಿಲ್ಲ. ಎಷ್ಟು ಗಣಗಳು ಹೇಳಿದರೂ ಅವರ ಮಾತನ್ನು ಲೆಕ್ಕಿಸದೆ ಉಮಾನಂದನ ಪಾರ್ವತಿಯ ಅಂದರೆ ತಾಯಿಯ ಆಜ್ಞೆಯನ್ನು ಮೀರಲು ಸಾಧ್ಯವಾಗುವುದಿಲ್ಲ. ತದನಂತರ ಈ ಒಂದು ವರ್ತನೆಯನ್ನು ಕಂಡ ಶಿವನು ತನ್ನ ತ್ರಿಶೂಲದಿಂದ ಆ ಉಮಾನಂದನ ಶಿರಸ್ಸನ್ನು ಛೇದಿಸುತ್ತಾನೆ. ಆತನ ರುಂಡವು ಉರುಳಿ ನೆಲಕ್ಕೆ ಅಪ್ಪಳಿಸುತ್ತದೆ. ತದನಂತರ ತಾಯಿಯಾದಂತಹ ಪಾರ್ವತಿಯು ತನ್ನ ಪೂಜೆಯನ್ನು ಮುಗಿಸಿಕೊಂಡು ಹೊರಗೆ ಬಂದು ನೋಡುವಷ್ಟರಲ್ಲಿ ತನ್ನ ಪ್ರೀತಿಯ ಮತ್ತು ಪುತ್ರ ವಾತ್ಸಲ್ಯದಿಂದ ತುಂಬಿದಂತಹ ಉಮಾನಂದನ ಶಿರಸ್ಸು ಧರೆಗೆ ಉರುಳಿರುವುದನ್ನು ಕಂಡು ಬಹಳ ದುಃಖಿತಳಾಗುತ್ತಾಳೆ ಮತ್ತು ಲೋಕವೇ ಆಕೆಗೆ ಕಡಿದು ಬಿದ್ದಂತೆ ಭಾಸವಾಗುತ್ತದೆ. ನಂತರ ವಿರೋಧ ಮನಸ್ಸಿನಿಂದ ಮತ್ತು ಕ್ರೋಧದಿಂದ ಹಾಗೆಯೇ ಸಂಕಟದಿಂದ ಪಾರ್ವತಿಯು ಶಿವನನ್ನು ಕುರಿತು ಅನೇಕ ರೀತಿಯಾದಂತಹ ವಾಗ್ವಾದಗಳು ಇಬ್ಬರ ನಡುವೆ ನಡೆಯುತ್ತವೆ ಮತ್ತು ತನ್ನ ಪುತ್ರ ವಾತ್ಸಲ್ಯದಿಂದ ಪಡೆದಂತಹ ಉಮಾನಂದನನ್ನು ತಿರುಗಿ ಬದುಕಿಸುವಂತೆ ಅವಳು ಶಿವನನ್ನು ಬಿಡುತ್ತಾಳೆ ಮತ್ತು ಅದೇ ರೀತಿಯಾದಂತಹ ಪಟ್ಟನ್ನು ಹಿಡಿಯುತ್ತಾಳೆ. ಪಾರ್ವತಿಯ ಮಾತನ್ನು ಕೇಳಿ ಮತ್ತು ಶಿವನ ತಪ್ಪನ್ನು ತಾನು ಅರಿತುಕೊಂಡು ಹೆಂಡತಿಯ ಒಂದು ಮಾತಿಗೆ ಆತನು ಓಗೊಟ್ಟು ಈ ಉಮಾನಂದನನ್ನು ಬದುಕಿಸಲು ಶಿವನು ಮತ್ತೆ ಮರಳಿ ಮಂತ್ರವನ್ನು ಹೇಳಲು ಪ್ರಯತ್ನಿಸುತ್ತಾನೆ ಮತ್ತು ತನ್ನ ಗಣಗಳು ಸೈನಿಕರನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾನೆ, ನೀವೆಲ್ಲರೂ ಉತ್ತರ ದಿಕ್ಕಿಗೆ ಹೋಗಬೇಕು. ಯಾವ ಪ್ರಾಣಿ ಮೊದಲದಾಗಿ ನಿಮಗೆ ದೊರೆಯುತ್ತದೆಯೋ ಕಾಣಲು ಸಿಗುತ್ತದೆಯೋ ಅದರ ಶಿರಸ್ಸನ್ನು ಛೇದಿಸಿ ಇಲ್ಲಿಗೆ ತೆಗೆದುಕೊಂಡು ಬರಬೇಕೆಂದು ಆಜ್ಞಾಪಿಸುತ್ತಾನೆ. ಅದರಂತೆಯೇ ಗಣಗಳು ಉತ್ತರ ದಿಕ್ಕಿಗೆ ಹೊರಡುತ್ತಾರೆ. ಮೊದಲು ಕಂಡ ಪ್ರಾಣಿಯೇ ಆನೆಯಾಗಿರುತ್ತದೆ. ಅದರ ಶಿರಸ್ಸನ್ನು ಛೇದಿಸಿ ತಂದು ಈ ಉಮಾನಂದನ ಮುಂದೆ ಇಡುತ್ತಾರೆ. ಶಿವನು ತನ್ನ ತಪೋಶಕ್ತಿಯಿಂದ ಮತ್ತು ಮಂತ್ರಸಿದ್ಧಿಯಿಂದ ಆ ಆನೆಯ ಶಿರಸ್ಸನ್ನು ಉಮಾನಂದನ ಮೇಲೆ ಜೋಡಿಸುತ್ತಾನೆ ಮತ್ತು ಪ್ರಾಣವನ್ನು ಸಂಚರಿಸಿ ಜೀವಂತವಾಗುವಂತೆ ಆಶೀರ್ವದಿಸುತ್ತಾನೆ, ಮಂತ್ರವನ್ನು ಪಠಿಸುತ್ತಾನೆ. ಅದರಿಂದ ಆ ಒಂದು ತಪೋಶಕ್ತಿಯಿಂದ ಉಮಾನಂದನನು
ಎಚ್ಚರವಾಗಿ ಎದ್ದು ಕುಳಿತುಕೊಳ್ಳುತ್ತಾನೆ. ಈಗ ಪಾರ್ವತಿಯು ತನ್ನ ಮಗನ ಮುಖವನ್ನು ನೋಡಲು ಹೊರಟಾಗ ಆಕೆಯ ಮನಸ್ಸಿನಲ್ಲಿ ಗೊಂದಲ ಮತ್ತು ಒಂದು ನಿರಾಶಾ ಭಾವನೆ ಉಂಟಾಗುತ್ತದೆ. ಏಕೆಂದರೆ ಇಲ್ಲಿ ಉಮಾನಂದನ ಶಿರಸ್ಸು ಆನೆದಾಗಿದ್ದರಿಂದ ತನ್ನ ಮಗನನ್ನು ಮರಳಿ ಪಡೆದ ಹಾಗೆಯೂ ಕೂಡ ನಿರಾಶಾ ಭಾವದೊಂದಿಗೆ ತನ್ನ ಮಗನ ಮೊದಲಿನ ಮುಖವನ್ನು ನೋಡಲು ಸಾಧ್ಯವಿಲ್ಲ ಎಂಬುದು ಆಕೆಯ ತಲೆಯಲ್ಲಿ ಭಾವನೆ ಮೂಡುತ್ತದೆ. ಆದರೆ ಶಿವನು ಪಾರ್ವತಿಯ ಮನಸ್ಸನ್ನು ಒಲೈಸಲು ಅವಳಿಗೆ ಈ ರೀತಿಯಾಗಿ ಹೇಳುತ್ತಾನೆ, ಉಮಾದೇವಿ, ನೀನು ಯಾವುದೇ ರೀತಿಯಾದಂತಹ ಒಂದು ಮನಸ್ಸಿನಲ್ಲಿ ಗೊಂದಲವುಳ್ಳವಳಾಗಬೇಡ. ನಾನು ಈತನಿಗೆ ಸರ್ವಶಕ್ತಿಯನ್ನು ದಯಪಾಲಿಸುತ್ತೇನೆ ಮತ್ತು ಅದೇ ರೀತಿಯಾದಂತಹ ಒಂದು ಸ್ಥಾನಮಾನವನ್ನು ಕೂಡ ಕೊಡುತ್ತೇನೆ. ಆದ್ಯ ಪೂಜತೆ, ಅಧಿಪೂಜತೆ ಮತ್ತು ಮೊದಲನೆಯಾದ ಪೂಜೆಯನ್ನು ನಾವು ಈತನಿಗೆ ದಯಪಾಲಿಸುತ್ತೇನೆ. ಅದೇ ರೀತಿ ಅಲ್ಲದೆ ಸರ್ವಗಣಗಳ ನಾಯಕನಾಗಿ ಈತನನ್ನು ರೂಪಿಸುತ್ತೇನೆ ಮತ್ತು ಸರ್ವಶಕ್ತ ದೇವತೆಗಳ ಈತನ ಅಧಿಪತಿಯನ್ನಾಗಿ ಈತನನ್ನು ನಾನು ಸ್ಥಾಪಿಸುತ್ತೇನೆ. ಅದೇ ರೀತಿಯಾಗಿ ಈತನಿಗೆ ಸರ್ವತ್ರ ಎಲ್ಲ ಪೂಜೆಗಳು ಈತನಿಗೆ ಸಲ್ಲುವಂತೆ ನಾನು ಆಜ್ಞಾಪಿಸುತ್ತೇನೆಂದು ಉಮಾದೇವಿಯನ್ನು ಕುರಿತು ಶಿವನು ಭರವಸೆಯನ್ನು ನೀಡುತ್ತಾನೆ. ಮತ್ತು ಅದರಂತೆಯೂ ಕೂಡ ಸಕಲ ಮರ್ಯಾದೆ, ಸೌಕರ್ಯ ಮತ್ತು ಸರ್ವಶಕ್ತಿಗಳ ಮೂಲಕ ಗಣೇಶ ಎಂಬ ಹೆಸರಿನೊಂದಿಗೆ ಈ ಒಂದು ಉಮಾನಂದನ ತನ್ನ ಜೀವನವನ್ನು ಮರುಪಡೆದು ಸರ್ವಶಕ್ತನಾಗಿ, ಅಧಿದೇವತೆಯಾಗಿ ಮತ್ತು ಆದ್ಯ ಪೂಜಿತನಾಗಿ ನಮ್ಮೆಲ್ಲರ ಒಲವಿಗೆ ಪ್ರಾಪ್ತನಾಗಿ ಗಣೇಶ, ಗಜಾನನ, ಗಣಪತಿ, ವಿನಾಯಕ, ಲಂಬೋದರ ಈ ರೀತಿಯಾಗಿ ಆತನ ನಾವು ಕರೆಯಲ್ಪಡುತ್ತೇವೆ. ಆನೆಯ ದಂತ, ಆನೆಯ ಮುಖ, ಆನೆಯ ಸೊಂಡಿಲನ್ನು ಹೊಂದಿರೋದ್ರಿಂದ ಗಣಪತಿ, ಲಂಬೋದರ, ಗಜಾನನ, ವಕ್ರತುಂಡ ಈ ರೀತಿಯಾದ ಹೆಸರುಗಳು ಆತನಿಗೆ ಮೂಡಲ್ಪಟ್ಟವು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಸರ್ವರೂ ಪ್ರೀತಿಸುವಂತಹ ಈ ಗಣೇಶನನ್ನು ನಾವು ಭಕ್ತಿ ಭಾವದಿಂದ, ತದೇಕ ಚಿತ್ತದಿಂದ, ಒಂದೇ ಮನಸ್ಸಿನಿಂದ ಪೂಜಿಸಿ ಜೈ ಶ್ರೀ ಗಣೇಶಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಆತನ ಸರ್ವಸಿದ್ಧಿಗಾಗಿ ಮತ್ತು ನಮಗೆ ಬಂದಂಥ ವಿಘ್ನ ನಿವಾರಣೆಗಾಗಿ ಮತ್ತು ಆತನಲ್ಲಿ ಪಡೆಯುವಂತಹ ಎಲ್ಲ ಸರ್ವಶಕ್ತಿಗಾಗಿ ನಮಗೆ ದಯಪಾಲಿಸು, ಒಳ್ಳೆಯದು ನಮಗೆ ಆಗುವಂತಾಗಲಿ ಮತ್ತು ಸರ್ವ ವಿಘ್ನಗಳು ನಿವಾರಣೆ ಆಗಲಿ ಎಂದು ಬೇಡುತ್ತಾ ಆತನ ಪೂಜನೆ ಮಾಡುವುದೇ ಈ ಗಣೇಶನ ಜನನ ಮತ್ತು ಗಣಪತಿಯ ಹಬ್ಬ ಮತ್ತು ಗಜಾನನ ಉತ್ಸವ ಮಾಡುವ ಒಂದು ಪರಿಯಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಹಾಗೆ ಗಣೇಶನ ಲೀಲೆಗಳು ಮತ್ತು ಆತನ ತುಂಟಾಟ ಮತ್ತು ಆತನ ಕೋಪ, ಅದೇ ರೀತಿಯಾದಂತಹ ಆತನ ಕರುಣಾಮಯ ಆದಂತಹ ಆಶೀರ್ವಾದ ಯಾವ ರೀತಿಯೆಲ್ಲ ಇರುತ್ತೆ ಎಂಬುದನ್ನು ನಾವು ಮುಂದಿನ ಭಾಗದಲ್ಲಿ ಕಾಣೋಣ ಅಂತ ಹೇಳುತ್ತಾ, ಸಕಲ ದೇವತೆಗಳು ಮತ್ತು ಸಕಲ ಗಣಗಳಿಗೆ ಅಧಿಪತಿಯಾದಂತಹ ಗಣಪತಿಯನ್ನು ಸ್ಮರಿಸುತ್ತಾ ಇಂಥ ಹೆಮ್ಮೆ ಪರಂಪರೆಯನ್ನು ಉಳಿಸೋಣ, ಹಾಗೆ ಬೆಳೆಸೋಣ. ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ. ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು.